ನಮಸ್ಕಾರ ಸ್ನೇಹಿತರೆ 500 ಜಿ ಕೆ ಸೀರೀಸ್ ಏನ್ ಮಾಡ್ತಾ ಇದ್ವಿ ಕೆಇಎ ಕೆಪಿಎಸ್ಸಿ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಂದಿದ್ದು ತುಂಬಾ ಚೆನ್ನಾಗಿದೆ. ಇತಿಹಾಸದ ಪ್ರಶ್ನೆಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸದ ಪ್ರಶ್ನೆಗಳಿವೆ. ಅಪ್ಕಮಿಂಗ್ ನಿಮಗೆ NWKSRTC ಎಕ್ಸಾಮ್ಸ್ ಇದೆ, ಬೇರೆ ಬೇರೆ ಎಕ್ಸಾಮ್ಸ್ಗಳಿವೆ, ಹಾಗಾಗಿ ಹೆಲ್ಪ್ ಆಗುತ್ತೆ. ನಮ್ಮ ಜಿ ಕೆ ಸೀರೀಸ್ ಕೆಇಎ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು ನೋಡಬೇಕು ಅಂದ್ರೆ ಈ ಪೇಪರ್ 1 ಅಂತಕ್ಕಂಥದ್ದಲ್ಲಿ ನಾನು ಲಿಂಕ್ ಕೊಡ್ತೀನಿ, ಪ್ಲೇ ಲಿಸ್ಟು ವಿತ್ ಕರೆಂಟ್ ಅಫೇರ್ ಅಪ್ಡೇಟ್ ಮಾಡಿದೀವಿ, ಅದರಲ್ಲಿ ನೋಡ್ಕೋಬಹುದು. ಓಕೆ, ಸ್ಟ್ಯಾಟಿಕ್ ಪೋರ್ಷನ್, ಕರೆಂಟ್ ಅಫೇರ್, ಇತಿಹಾಸ, ಭೂಗೋಳ, ಓಕೆ, ಅರ್ಥಶಾಸ್ತ್ರ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ, ಮತ್ತೆ ಸಂವಿಧಾನ. ಸೊ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಸರ್. ಶಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಎಸ್, ಚೆನ್ನಾಗಿದೆ. ಕ್ವಶನ್ಸ್ ಬಂದಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದೊಂದ್ ಕಡೆ ಒಂದೊಂಚೂರು ಆಪ್ಷನ್ಸ್ಗಳಲ್ಲಿ ತಪ್ಪು ಕೊಟ್ಟಿರ್ತಾನೆ ಅಷ್ಟೇ. ಬಟ್ ಚೆನ್ನಾಗಿದೆ, ಕ್ವಶನ್ ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ಹೆಂಗ್ ಓದ್ಬೇಕು, ಪ್ರತಿಯೊಂದು ಪಾಯಿಂಟ್ಸ್ಗಳು ಹೆಂಗ್ ಇಂಪಾರ್ಟೆಂಟು ಅನಲೈಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಇರ್ತದೆ. ನೋಡಿ, ಇದು ಅಕ್ಬರನ ದಂಡಯಾತ್ರೆಗೆ ಸಂಬಂಧಪಟ್ಟಂತೆ. ಸೊ ಅಕ್ಬರನ್ 14ನೇ ವರ್ಷ ಇದ್ದಾಗಲೇ ಬರ್ತಾನೆ ಅಲ್ವಾ ಸರ್? ಅವನ ತಂದೆ ಯಾರು ಸರ್? ಹುಮಾಯೂನ್. ಸೊ ಇವನು 14 ವರ್ಷ ಇದ್ದರಿಂದ ಭೈರವ್ ಖಾನ್ ಬರ್ತಾನೆ ಅಲ್ವಾ ಸರ್? ಇವನ ನೋಡುವ ಇದ್ದಾಗ ಬೈರಾಮ್ ಖಾನ್ ಇದ್ದಾಗ್ಲೇನೆ ಯುದ್ಧ ಆಗುತ್ತೆ. ಅದ್ ಮೊದಲನೇ ಯುದ್ಧ ಯಾವುದು? 2ನೇ ಪಾಣಿಪತ್ ಯುದ್ಧ, ಹೇಮು ನಡುವೆ ಅಲ್ವಾ? ಇವನ್ ಇಟ್ಕೊಂಡು ಹೇಮು ಮತ್ತೆ ಬೈರಾಮ್ ಖಾನ್ ನಡುವೆ ಆಗ್ತಕ್ಕಂಥ ಹೇಮು. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಕಾಲಾನುಕ್ರಮದಲ್ಲಿ ಮಾಡ್ಬೇಕು. ಹಲ್ದಿಘಾಟ್ ಯುದ್ಧ, 2ನೇ ಪಾಣಿಪತ್, ಗುಜರಾತಿನ ವಿಜಯ, ಅಸಿರ್ಗಢ್ ವಿಜಯ. ಅಸಿರ್ಗಢ್ ವಿಜಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಕ್ಕನಿಗೆ ಎಂಟ್ರೆನ್ಸ್ ಕೊಡಕ್ಕೆ ಸತ್ಪುರ ರೇಂಜ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ಆಗ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಯಾವ್ದು ನೋಡೋದಾದ್ರೆ 2ನೇ ಪಾಣಿಪತ್ ಯುದ್ಧನೇ ಮೊದಲನೇದು ಅಲ್ವಾ? 1552 ಅನ್ಕೋತೀನಿ, ತೋರಿಸ್ತೀನಿ, ಐ ವಿಲ್ ಶೋ ಯು. ಆಮೇಲೆ ನಡೀತಕ್ಕಂಥದ್ದು ಯಾವುದು? ಗುಜರಾತಿನ ವಿಜಯ 1572. ಹಲ್ದಿಘಾಟ್ ಬಂದು 1576, ಇದು 1601. ನೋಡಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ, ಇದೆರಡು ಉಲ್ಟಾ ಆಗ್ಬೇಕಾಗಿತ್ತು. ಆಕ್ಚುಲಿ ಆಪ್ಷನ್ 1 ಕರೆಕ್ಟ್, ಇದೆರಡು ಉಲ್ಟಾ ಆಗ್ಬೇಕಾಗಿತ್ತು. ಐ ವಿಲ್ ಶೋ ಯು. 2ನೇ ಪಾಣಿಪತ್ ಯುದ್ಧನ ಬೈರಾಮ್ ಖಾನ್ ಮತ್ತೆ ಹೇಮು ನಡುವೆ ಹೇಳಿದೆ ನಿಮ್ಗೆ. 1556 ನಡೀತಕ್ಕಂಥದ್ದು. ಓಕೆ, ಒಂದು 4 ವರ್ಷ ಇವನೇ ಇರ್ತಾನೆ ಆ ಟೈಮಲ್ಲಿ ಆಗತಕ್ಕಂಥದ್ದು. ಅವ್ನು 14 ವರ್ಷ ಆಗಿರುತ್ತೆ ಅಕ್ಬರ್ಗೆ. ಆಮೇಲೆ ಗುಜರಾತ್ ಆಕ್ರಮಣ 1572-73, 3ನೇ ಮುಜಾಫರ್ ಖಾನ್ ವಿರುದ್ಧ ನಡೀತಕ್ಕಂಥದ್ದು. ಓಕೆ, ಆಮೇಲೆ ಆಗ್ತಕ್ಕಂಥದ್ದು ನಮಗೆ ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಹಲ್ದಿಘಾಟ್, ಪದೇ ಪದೇ ಕೇಳ್ತಾ ಇರ್ತಾನೆ, 1576 ಮೇವಾರ ರಾಣಾ ಪ್ರತಾಪನ ವಿರುದ್ಧ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯುದ್ಧ. ಓಕೆ, ರಾಣಾ ಉದಯ್ ಸಿಂಗ್ ವಿರುದ್ಧ ಮೇವಾರ್ ವಾರ್ ಆಗುತ್ತೆ. ಓಕೆ, ಇದು ಬಿಟ್ರೆ ನಮಗೆ ಇಲ್ಲಿ ಕೊಟ್ಟಿರೋದು ಯಾವುದು? ಆಲಿಗಢ್ ಆಕ್ಚುಲಿ ಬಂದು ನಿಮಗೆ ಖಾಂದೇಶ್, ದಕ್ಕನ್ನಿನ ವೇಳೆಗೆ ಅವನು ಬರಕ್ಕೆ ಖಾಂದೇಶ್ ವಶಪಡಿಸ್ಕೊಂಡು ಅಹಮದ್ ನಗರ್ ಕೆಲ ಭಾಗಗಳನ್ನು ವಶಪಡಿಸ್ಕೊಳ್ಳಕ್ಕೆ 1601, 600 ಆಸುಪಾಸಲ್ಲಿ ಆಗ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಇದು ಸ್ವಲ್ಪ ಉಲ್ಟಾ ಕೊಡಬೇಕಾಯ್ತು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬೇರೆ ಆಪ್ಷನ್ ಚೆಕ್ ಮಾಡಕ್ ಹೋದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಓಕೆ, ಸೊ ಕೇಳ್ತಾನೆ ಅಕ್ಬರನ ಕಾಲದ ಪ್ರಮುಖ ದಂಗೆಗಳು ಕೇಳಬಹುದು. ಉಜ್ಬೇಗಿಗಳ ದಂಗೆ ಆಗಿರ್ಬೋದು, ಮಿರ್ಜಾ ದಂಗೆ ಯಾವಾಗಾಯ್ತು ಗೊತ್ತಿರಬೇಕು. ಓಕೆ, ಬಂಗಾಳ ಮತ್ತು ಬಿಹಾರ ದಂಗೆ. ನೋಡಿ, ಅಕ್ಬರ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮೊಘಲರಲ್ಲಿ ಅಕ್ಬರ್ ವೆರಿ ಇಂಪಾರ್ಟೆಂಟ್. ಅಕ್ಬರ್ ಬಿಟ್ರೆ ನಿಮಗೆ ಯಾರು ಕೇಳ್ತಾನೆ ಮೊಘಲರಲ್ಲಿ ಅತಿ ಹೆಚ್ಚು ಅಂತಂದ್ರೆ? ಔರಂಗಜೇಬ್ ಬೇಗ ಕೇಳ್ತಾನೆ. ಓಕೆ, ಔರಂಗಜೇಬ್ ಬಗ್ಗೆ ಹೆಚ್ಚು ಕ್ವಶನ್ ಬರುತ್ತದೆ. ಈ ತರದ್ದು ಇಂಪಾರ್ಟೆಂಟ್ ಆಗಿರೋದು ನೋಡ್ಕೊಳ್ಳಿ. ಮಧ್ಯಕಾಲೀನ ಇತಿಹಾಸದಲ್ಲಿ ಇವ್ರು ಇಂಪಾರ್ಟೆಂಟ್ ಅಷ್ಟೇ ಮೊಘಲರಲ್ಲಿ. ಇನ್ನು ಡೆಲ್ಲಿ ಸುಲ್ತಾನೇಟ್ ಅಲ್ಲೂ ಒಂದಷ್ಟು ಇಂಪಾರ್ಟೆಂಟ್ ಬರುತ್ತೆ, ಅದು ಮುಂದೆ ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಬರ್ತೀನಿ ನಿಮ್ಗೆ ವೇದಗಳ ಕಾಲ ಕೂಡ ವೆರಿ ಇಂಪಾರ್ಟೆಂಟ್. ಇದು ಹೆಂಗ್ ಕೇಳಿದಾನೆ ಅಂದ್ರೆ ಅದರ ಅರ್ಥ ಕೇಳಿದಾನೆ. ದಾಸ ಅಂತ ಕರಿತೀವಿ, ಆಗಿನ ಜನರಿಗೆ ಕರಿತಾ ಇದ್ವಿ ಅಲ್ವಾ ಸರ್? ಹಾಗೆ ಇಂದ್ರಾಗೆ ಪುರಂದರ ಅಂತ ಕರಿತಾ ಇದ್ರ, ಅವರು ಪೂಜೆ ಮಾಡ್ತಾ ಇದ್ರು. ವೇದ ನೀವು ಅರ್ಲಿ ವೇದಾಸ್ ಅಂತ ಕರಿತೀವಿ, ಪೂರ್ವ ವೇದಿಕ್ ಪೀರಿಯಡ್ ಅಂತ. ಓಕೆ, ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಆಕ್ಚುಲಿ ದಸ್ಯು ಅಂದ್ರೆ ಗವಿಷ್ಟಿ ಅಲ್ಲ. ಓಕೆ, ಅಲ್ಲಿನ ಲೋಕಲ್ ಪೀಪಲ್, ಆಕ್ಚುಲಿ ಆರ್ಯರು ಬರ್ತಾರಲ್ಲ, ಇವ್ರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ದಕ್ಷಿಣಕ್ಕೆ ತಳ್ತಾರೆ. ಅಂದ್ರೆ ನಾವು ಈಗೇನೋ ದಕ್ಷಿಣ ಭಾರತ ಅಂತೀವಲ್ಲ, ದಕ್ಷಿಣಕ್ಕೆ ತಳ್ತಾರೆ. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಸರಸ್ವತಿ ನದಿ ಸರಸ್ವತಿ ಇಸ್ ದ ಪ್ಯೂರೆಸ್ಟ್ ಅಂಡ್ ಲವ್ಲಿಯೆಸ್ಟ್ ಒಂದು ರಿವರ್ ಅಂತ ಆ ಒಂದು ಈ ಟೈಮಲ್ಲಿ ನದಿತಮ ಅಂತ ಕರೀತಾರೆ. ಹಿಮಾಲಯದಲ್ಲಿ ಹುಟ್ಟಿ ಹರಿತದೆ ಅಂತ. ದಿಸ್ ಈಸ್ ಕರೆಕ್ಟ್. IS ಸಹಸ್ರ ಅಂತ ಬರಲ್ಲ. IS ಅಂತಂದ್ರೆ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ, ಐ ವಿಲ್ ಶೋ ಯು. ಕಂಚು ತಾಮ್ರ ಅಂತ ಬರುತ್ತೆ IS ಅಂದ್ರೆ. ಓಕೆ, ಅವತಾಮನ ತೋಡು ಬಾವಿ. ನಾನು ನಿಮ್ಗೆ ಹೇಳಿದೆ ದಾಸ, ದಸ್ಯು ಮುಂತಾದ ಹೆಸರುಗಳು ಸ್ಥಳೀಯ ಜನರಿಗೆ ಕರಿತಾ ಇದ್ದಿದ್ದು.
ಅಂಡ್ ಇದೇ ಟೈಮಲ್ಲಿ ಋಗ್ವೇದ ಕಾಲದ ಅದಿತಿ ಮತ್ತು ಉಷಾ ಅಂತ ಹೆಣ್ಣು ದೇವತೆ ಇದ್ರು. ಆ ಟೈಮಲ್ಲಿ ಇಂದ್ರ ಈ ಜನ ಆರಾಧ್ಯ ದೇವನಾಗಿದ್ದ. ಇಂದ್ರನಿಗೆ ಪುರಂದರ ಅಂತ ಕೂಡ ಕರೀತಾ ಇದ್ರು. ಇವೆಲ್ಲ ವೇದಗಳ ಕಾಲ ನಾವು ಮಾಡಿದ ವಿಡಿಯೋ ನೋಡಿ, ನಮ್ಮ ಹಳೆ ಪ್ಲೇ ಲಿಸ್ಟ್ ಇದೆ, 5 ವರ್ಷದಿಂದ ತುಂಬಾ ಹಿಂದೆ ಮಾಡಿರೋದು. ಅಲ್ಲಿ ಈ ಪಾಯಿಂಟ್ಗಳು ಹೇಳಿದೀವಿ. ವೇದಗಳ ಕಾಲ, ಆಗಿನ ದೇವತೆಗಳು ಯಾರ್ಯಾರು, ಓಕೆ, ಮುಖ್ಯವಾಗಿ ಅಗ್ನಿ ದೇವತೆಗೆ 2 ಸ್ಥಾನ ಕೊಟ್ಟಿದ್ರು ಅವರು. ಓಕೆ, ವರುಣಾಗೆ 3ನೇ ಸ್ಥಾನ ಕೊಟ್ಟಿದ್ರು. ಮತ್ತೆ ಸೋಮ ಸಸ್ಯ ದೇವತೆ, ಸೋಮರಸ ಮಾದಕ ಅವ್ರಿಗೆ ಪೇಯವಾಗಿತ್ತು. ಓಕೆ, ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ ಹರಪ್ಪ. ನೋಡಿ, ಹರಪ್ಪದು ಅಷ್ಟೇ. ಹರಪ್ಪ ಅಂದ ತಕ್ಷಣ ಹರಪ್ಪ ಕಂಡಿಡಿದ ಯಾರು? ದಯಾರಾಮ್ ಸಾಯನಿ. ಇವ್ರು ಕಂಡಿಡಿದ ಯಾವ್ದೋ ಮೊಹೆಂಜೋದಾರ ಕಂಡಿಡಿದಾರೆ ಯಾರು? ಲೋತಾಲ್ ಕಾಲಿಬಂಗನ್. ಹಿಂಗ್ ಓದೋದು ಒಂದ್ ಕಡೆ ಆದ್ರೆ, ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೇಳಿದಾನೆ. ಏನ್ ಕೇಳಿದಾನೆ? 1800 ಅವನೇ ಇಸ್ವಿ ಕೊಟ್ಬಿಟ್ಟ ನೋಡಿ. ಇಸ್ವಿ ಕೊಟ್ಬಿಟ್ಟ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ಯಾರು? ಯಾರು ಹೇಳ್ತೀರಾ? ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದವರು ಯಾರು ಹೇಳಿ ನೋಡೋಣ. ಹರಪ್ಪ ಬಗ್ಗೆ ಒಂದೊಂದೇ ಇನ್ಫಾರ್ಮೇಶನ್ಸ್ ಬರ್ತಾ ಆಗುತ್ತೆ. ಫೈನಲಿ ದಯಾರಾಮ್ ನಮಗೆ ಸಾಯನಿದು ಗೊತ್ತಾಗೋದು ಹರಪ್ಪದು. ಡಾಕ್ಟರ್ ದಯಾರಾಮ್ ಸಾಯನಿ, ಮಹೇಂಜೋದಾರ RD ಬ್ಯಾನರ್ಜಿ ಅಂತೀವಿ. ಮತ್ತೆ ಅರ್ವೆಲ್ ಸ್ಪೆನ್, ಸುತ್ಕ ಚಂಡರ್, ಚಾನೋದಾರ ಬಂದು ಮಂಜುಂದಾರ್ ಅವರು, ಕಾಲಿಬಂಗನ್ BB ಲಾಲ್, ಇವೆಲ್ಲ ಇಂಪಾರ್ಟೆಂಟ್. ರೋಪ್ ಆರ್ YD ಶರ್ಮಾ. ಓಕೆ, ಲೋತಾಲ್ SR ರಾವ್. ಓಕೆ, ಇದು ಬೇರೆ. ಬಟ್ ನಾನು ಹೇಳೋದು ಯಾವುದು ಇಲ್ಲಿ? ಮೊದಲು ಯಾರು? ಚಾರ್ಲ್ಸ್ ಮೆಸನ್. ಓಕೆ, 1826ರಲ್ಲಿ ಕುರುಹುಗಳು ಮೊದಲು ನಮಗೆ ಗೊತ್ತಾಗೋದು 26-27 ಆಸುಪಾಸಲ್ಲಿ. ಬ್ರಿಟಿಷ್ ಪ್ರವಾಸಿಗ ಚಾರ್ಲ್ಸ್ ಮೆಸನ್ ಅಂದ್ರೆ ಮೊದಲಿಗ. ಅದ್ರ ನಂತರ ಬೇರೆಯವ್ರು ಬರ್ತಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಇದೆ ನೋಡಿ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಮಾಡ್ತಾನೆ ನೋಡಿ. ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಬಗ್ಗೆ ನೋಡಿದ್ರೆ ಅವನು 1862ರಲ್ಲಿ ಪ್ರಾಚ್ಯ ವಸ್ತು ಸಂಶೋಧಕ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಪಶ್ಚಿಮ ಪಂಜಾಬ್ನಲ್ಲಿ ಶೋಧನೆ ಕೈಗೊಳ್ತಾನೆ. 1853-54ರಲ್ಲೂ ಕೂಡ ಅವ್ನು ಮಾಡಿರ್ತಾನೆ, ಹರಪ್ಪನೆಲ್ಲ ಶೋಧಿಸಿರ್ತಾನೆ. ಅಂದ್ರೆ ಫಸ್ಟ್ ಯಾರು ಇಲ್ಲಿ ಅಂತ ಕೇಳಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ಕ್ವಶನ್. ಓಕೆ, ಇನ್ನೊಂದು ಪಾಯಿಂಟ್, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಕ್ವಶನ್ ಕೇಳಿದ್ದಾನೆ ಹರಪ್ಪ ಬಗ್ಗೆ ನೋಡಿ. ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಅಂದ್ರೆ ಪ್ರಾಚೀನ ಈಜಿಪ್ಟ್ ನಾಗರಿಕಕ್ಕಿಂತ 20 ಪಟ್ಟು ದೊಡ್ಡದು ಯಾವುದು ಸರ್? ನಮ್ಮ ಸಿಂಧೂ ನಾಗರಿಕತೆ 20 ಪಟ್ಟು ದೊಡ್ಡದು, ಗೊತ್ತಿರಲಿ. ಸೊ ಅದಾದ್ಮೇಲೆ 1921ರಲ್ಲಿ ದಯಾರಾಮ್ ಸಾಹನಿ ಪ್ರಥಮ ಬಾರಿಗೆ ಹರಪ್ಪನೆಲೆ ಪತ್ತೆ ಹಚ್ತಾನೆ ಕಂಪ್ಲೀಟ್. ಸೊ ಇಲ್ಲಿ ಪ್ರಥಮ ಇಸ್ವಿ ಕೇಳ್ಬಿಟ್ಟ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತಿರಲ್ಲ. ಪ್ರಥಮ ಭಾಗಿ ಅಂದ ತಕ್ಷಣ ನಾವು ಏನ್ ಮಾಡ್ತೀವಿ, ನಮ್ ಬಾಯಿಲಿರುತ್ತೆ ನಮ್ಗೆ ದಯಾರಾಮ್ ಸಾಹನಿ ಅಂತ ಹಾಕ್ಬಿಡ್ತೀವಿ. ಹಾಗಾಗಿ ಇಸ್ವಿ ಸಹಿತ ಸ್ಪೆಸಿಫಿಕ್ ಆಗಿ ಕೇಳ್ತಕ್ಕಂಥದ್ದು ಒಂದ್ ಕಡೆ. ಓಕೆ, ಇನ್ನು ಇದು ಬಿಟ್ರೆ ನಿಮ್ಗೆ ಇನ್ನೊಂದು ಕ್ವಶನ್ ಅನ್ನ ಹೇಳಿದೆ, ಸಿಂಧೂ ನಾಗರಿಕತೆ ಬಗ್ಗೆ ನೋಡಿ. ಎಷ್ಟು ಚೆನ್ನಾಗಿದೆ ಕ್ವಶನ್, ಅಲ್ಟಿಮೇಟ್ ಕ್ವಶನ್. ಹೇಳ್ತೀರಾ? ಸಿಂಧೂ ನಾಗರಿಕತೆಯು 12,99,600 ಚದರ ಕಿಲೋಮೀಟರ್ ವರೆಗೆ ವಿಸ್ತರಿಸಿತ್ತು. ಸಿಂಧು ನಾಗರಿಕತೆಯು ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆ ಚಿಕ್ಕದಾಗಿತ್ತು. ನಾನು ಈಗ ತಾನೇ ಹೇಳಿದೆ. ನೋ, ಇಟ್ ಈಸ್ ಬಿಗ್ಗರ್ ದನ್ 20%. ದಿಸ್ ಇಸ್ ರಾಂಗ್ ಆನ್ಸರ್. ಹಾಗಾದ್ರೆ ಆಪ್ಷನ್ 1 ತಪ್ಪಾ ಸರಿನಾ? ಅಂಕಿಅಂಶ ಕೇಳ್ಬಿಟ್ಟ ಇಲ್ಲಿ. ಆಪ್ಷನ್ 1 ಕರೆಕ್ಟ್ ಆಯ್ತಾ? ಬೈಲಿ ಫಟಾಫಟ ಕಮೆಂಟ್ ಮಾಡಿ ಸ್ನೇಹಿತರೆ. ಇಸ್ ರೈಟ್ ಆನ್ಸರ್. ಎ ಸರಿ, ಬಿ ತಪ್ಪು. ಓಕೆ, ನಾವು ಸಿಂಧು ನಾಗರಿಕತೆ ಅಂದ ತಕ್ಷಣ ವ್ಯಾಪ್ತಿ ನೋಡಿದ್ರೆ ತ್ರಿಕೋಣಾಕಾರದಲ್ಲಿದೆ. ಓಕೆ, ನಾನು ಇಲ್ಲಿ ಮ್ಯಾಪ್ ತಗೊಂಡಿಲ್ಲ, ನಾವು ತುಂಬಾ ಸಲ ನಾನು ತೋರಿಸಿದ್ದೀನಿ ಅದನ್ನ. ಓಕೆ, ನಮ್ಮ ಭಾರತ ಪಾಕಿಸ್ತಾನ ಅಂತ ಹಿಂಗ್ ತಗೊಂಡಾಗ ಹಿಂಗ್ ಬರುತ್ತೆ. ಇಲ್ಲಿ ಭಾರತದ ಮ್ಯಾಪ್ ನಿಮಗೆ ಇಲ್ಲಿ ಹಿಂಗ್ ಬರುತ್ತೆ, ಭಾರತದ ಮ್ಯಾಪು. ಇಲ್ಲಿ ಭಾರತದ ಭಾಗ ಸ್ವಲ್ಪ ಪಾಕಿಸ್ತಾನದಲ್ಲಿ ಹೆಚ್ಚಿದೆ. ಓಕೆ, ಆದ್ರೆ ಪಾಕಿಸ್ತಾನ ಅವಾಗ ಭಾರತದೇ ಆಗಿತ್ತು. ವ್ಯಾಪ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ವಿಸ್ತೀರ್ಣ ಬಗ್ಗೆ ನೋಡಿ ಕೊಟ್ಟಿದ್ದಾನೆ. 12,99,600 ಚದರ ಕಿಲೋಮೀಟರ್. ಪೂರ್ವ ಪಶ್ಚಿಮಾಂತರ 1,600 ಕಿಲೋಮೀಟರ್, ಉತ್ತರ ದಕ್ಷಿಣ 1,100 ಕಿಲೋಮೀಟರ್. ನೋಡಿದ್ರೆ ಯಾರು ಊಹಿಸಿದ್ರೆ ಈ ತರ ಕ್ವಶನ್ಸ್ ಬರುತ್ತೆ ಅಂತ. ವೆರಿ ಇಂಪಾರ್ಟೆಂಟ್. ಈ ನಾಗರಿಕತೆ 20 ಪಟ್ಟು ಹೆಚ್ಚು ಅಂತ ಹೇಳಿದೆ ನಿಮ್ಗೆ. ಮೆಸೊಪೊಟೇಮಿಯಾ ಈಜಿಪ್ಟ್ಗಿಂತ 12 ಪಟ್ಟು ಹೆಚ್ಚು, ಈಜಿಪ್ಟ್ಗಿಂತ 20 ಪಟ್ಟು, ಮೆಸೊಪೊಟೇಮಿಯಾಗಿಂತ 12 ಪಟ್ಟು ಹೆಚ್ಚು. ಅದೆರಡು ಸೇರಿಸಿದ್ರು 12 ಪಟ್ಟು ಹೆಚ್ಚಾಗುತ್ತೆ. ಓಕೆ, ಸೊ ಎ ಸರಿ, ಬಿ ತಪ್ಪು. ನೆಕ್ಸ್ಟ್, ವೈಸ್ರಾಯ್ ಲಾರ್ಡ್ ರಿಪ್ಪನ್ ಬಗ್ಗೆ ಕೇಳಿದ್ದಾನೆ ಕ್ವಶನ್. ರಿಪ್ಪನ್ನು ತುಂಬಾ ಇಂಪಾರ್ಟೆಂಟು. ಭಾರತೀಯರಿಗೆ ಅನುವು ಮಾಡಿಕೊಟ್ಟ ಲಿಟ್ಟನ್ನು ವರ್ಸ್ಟು ಅಲ್ವಾ ಸರ್? 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ ಜಾರಿಗೆ ಬಂತು. 1882ರಲ್ಲಿ ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದ್ರು. ಮೈಸೂರು ಒಡೆಯರ್ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಯಾವ್ದು ಕರೆಕ್ಟು ಹೇಳ್ತೀರಾ? ಈ ಒಂದು ಕಾಲ ಯಾವ್ದು ಅಂತ ಗೊತ್ತಿದ್ರೆ ಆರಾಮಾಗಿ ಹೇಳ್ಬಿಡ್ಬೋದು. ಅದು ಬೇಡ ಅಂದ್ರೆ ನಾನು ಹೇಳಿದೆ ನಿಮ್ಗೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಕ್ಕಂಥದ್ದೇನಿದೆ, ದಿಸ್ ವಾಸ್ ಇಂಟ್ರಡ್ಯೂಸ್ ಬೈ ಲಿಟ್ಟನ್. ಇದನ್ನ ರಿಪೀಲ್ ಮಾಡಿದ್ದು, ಅದನ್ನು ತೆಗ್ದಾಕಿದ್ದು ಬಂದು ಅದನ್ನ ಸ್ಟಾಪ್ ಮಾಡಿದ್ದು ಬಂದು ಲಿಟ್ಟನ್ ತಂದಿದ್ದು. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಸೊ ಇಲ್ಲಿ ABC ಮಾತ್ರ ಸರಿಯಾಗಿದೆ.
ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು. ಸೊ ರಿಪ್ಪನ್ ಬಗ್ಗೆ ನೋಡೋದಾದ್ರೆ ಅತ್ಯಂತ ಜನಪ್ರಿಯ ಭಾರತೀಯ ಪರವಾಗಿರ್ತಕ್ಕಂಥ ಗವರ್ನರ್ ಜನರಲ್. 1880 ಕೈಗಾರಿಕಾ ಫ್ಯಾಕ್ಟರಿ ಆಗ್ತಾ ಇರ್ತಾನೆ. ಪ್ರಥಮ ಜನಗಣತಿ ಇವನ್ ಕಾಲದಲ್ಲಿ ಆಗುತ್ತೆ. ಸ್ಥಳೀಯ ಸರ್ಕಾರ ನಾನು ಹೇಳಿದ ಗ್ರಾಮ ಸಭೆ ಅಂದ್ರೆ ಇವನು ಸ್ಥಳೀಯ ಸರ್ಕಾರ ಪಿತಾಮಹ ಅಂತಾನೆ ಕರಿತೀವಿ. ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಕೇಳಿಲ್ಲ, ಕೆಟ್ಟಿನ ಜಿಲ್ಲಾ ಬೋರ್ಡ್ ತಾಲೂಕು ಬೋರ್ಡ್ ಸ್ಥಾಪಿಸಿದ್ರು ಅಂತ ಕೇಳ 882 ಅಲ್ವಾ ಸರ್. ದೇಶೀಯ ಪತ್ರಿಕಾ ಕಾಯ್ದೆ ರದ್ದತಿ ಮಾಡ್ತಾನೆ. ವರ್ನಾಕ್ಯುಲರ್ ಆಕ್ಟ್ ರದ್ದತಿ ಮಾಡೋದು ಇವನ್ ತರೋದು ಲಿಟ್ಟನ್. ಓಕೆ, ವೆರಿ ಇಂಪಾರ್ಟೆಂಟ್. ಶೈಕ್ಷಣಿಕ ಆಯೋಗ ವಿಲಿಯಂ ಹಂಟರ್ ಆಯೋಗ ಕೂಡ ಇವನ್ ಟೈಮಲ್ಲಿ ಆಗ್ತಕ್ಕಂಥದ್ದು. ಒಡೆಯರಿಗೆ ಮೈಸೂರು ಸಂಸ್ಥಾನ ವರ್ಗಾವಣೆ ಇವನ್ ಟೈಮಲ್ಲಿ ಆಗ್ತಕ್ಕಂಥದ್ದು. ಓಕೆ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತ. ಫೈನ್, ಇಲ್ಲಿ ABC ಸರಿ, ಡಿ ತಪ್ಪು. ನೆಕ್ಸ್ಟ್ ಬರ್ತೇನೆ. ಇವನ್ ಹಿಂದೆ ಇದ್ದ ರಿಪ್ಪನ್ ಲಿಟ್ಟನ್ ಹಿಂದೆ ಇದ್ದ 1879 ತನಕ. ನೆಕ್ಸ್ಟ್ ಘಟನಾವಳಿಗಳನ್ನು ಹೇಳಬೇಕು. ನೋಡಿ, ಇದು ಅಷ್ಟೇ ಆಧುನಿಕ ದಸ ತುಂಬಾ ಇಂಪಾರ್ಟೆಂಟ್ ನೋಡ್ಕೋಬೇಕು. ಅದು ಪ್ರತಿಯೊಂದು ಇಸ್ವಿ ನೋಡಕ್ಕಿಂತ ಯಾವ್ದಾದ್ಮೇಲೆ ಯಾವ್ದು ಅಂತ ನೋಡ್ಕೋಬೇಕು. ಅದು ನೋಡಿ, ಇವಾಗೆಲ್ಲ ಮೊದಲು ಇಸ್ವಿ ಕೇಳ್ತಿದ್ನ, ಹಿಂಗ್ ಕೇಳಲ್ಲ. ಅವನು ಇಸ್ವಿ ಕೊಡ್ತಿಕೋ ಇದು. ಇವಾಗ ನೋಡಿ ಏನಿದೆ, ನಿಮ್ಗೆ ಘಟನೆಗಳು ಕೊಟ್ಟಿದ್ದಾನೆ, ನೀವು ಘಟನೆಗಳು ಗೊತ್ತಿರ್ಬೇಕು ಯಾವಾಗ ಏನೇನಾಯ್ತು ಅಂತ. ಓಕೆ, ಗಾಂಧಿ ಯುಗ ಅಂತ ತಗೋತೀವಿ, ಅಲ್ಲಿಂದ ಯಾವಾಗಿಂದ ಏನೇನಾಯ್ತು ಅಂತ ನೋಡಿ. ಗಾಂಧಿ ಯುಗಕ್ಕಿಂತ ಮುಂಚೆ ನಮ್ಗೆ ನೋಡೋದಾದ್ರೆ ಲಕ್ನೋ ಪ್ಯಾಕ್ಟ್ ಆಗುತ್ತಲ್ಲ, ತಿಲಕ್ ಆ ಟೈಮಲ್ಲಿ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಒಡಂಬಡಿಕೆ ಆಗ್ತಕ್ಕಂಥ, ಇದು ಫಸ್ಟ್ ಆಗ್ತಕ್ಕಂಥದ್ದು 1960. ಓಕೆ, ಇಲ್ಲಿ ಕೊಟ್ಟಿರೋದು ನೋಡಿದ್ರೆ 1960. ಅದಾದ್ಮೇಲೆ ಏನಾಗುತ್ತೆ 1960 ಏನದು ಲಕ್ನೋ ಕಾಂಗ್ರೆಸ್ ಇದು ಅಂದ್ರೆ ಸೆಲ್ಫ್ ಗೌರ್ಮೆಂಟ್ಗೋಸ್ಕರ ಕಾಂಗ್ರೆಸ್ನವ್ರು ಒಪ್ಕೋತಾರೆ, ಮುಸ್ಲಿಂಗೆ ಸಪರೇಟ್ ಒಂದು ಎಲೆಕ್ಟ್ರೋಲೇಟ್ ಇರಲಿ ಅಂತ ಹೇಳಿ ಅವ್ರಿಗೆ ಆಯ್ಕೆ ಮಾಡಲಿ ಅಂತ. ಸೊ ಇಬ್ಬರು ಒಟ್ಟುಗೂಡಿ ನಾವು ಸೆಲ್ಫ್ ಗವರ್ನೆನ್ಸ್ ಬೇಕು ಅಂತ ಬ್ರಿಟಿಷರ ವಿರುದ್ಧ ಮಾಡ್ತಕ್ಕಂಥದ್ದು ಲಕ್ನೋ ಪ್ಯಾಕ್ಟ್ 1916. ಇದು ಬಿಟ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಅಸಹಕಾರ ಚಳವಳಿ 1920. ಅಸಹಕಾರ ಚಳವಳಿ ಅಲ್ವಾ ಸರ್, 1920. ಅಸಹಕಾರ ಚಳವಳಿಯಲ್ಲಿ ಏನಾಯ್ತು ಅಸಹಕಾರ ಚಳವಳಿ ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. ಇಲ್ಲ, ಅಸಹಕಾರ ಚಳವಳಿ 1920. ಅದಕ್ಕಿಂತ ಮುಂಚೆ ಜಲವ್ಯಾಂಗ್ ಹತ್ಯಾಕಾಂಡ 1919 ಆಗುತ್ತೆ ಅಲ್ವಾ ಸರ್, 1919 ಆಗುತ್ತೆ. ಆಮೇಲೆ ಅಸಹಕಾರ ಚಳವಳಿ ಆಗ್ತಕ್ಕಂಥದ್ದು. ಅಸಹಕಾರ ಚಳವಳಿ ಏನಾಗುತ್ತೆ 1920. 1920 ಅಸಹಕಾರ ಚಳವಳಿ ಏನಾಗುತ್ತೆ, ಅದನ್ನ ಸ್ಟಾಪ್ ಮಾಡ್ತಾರೆ. ಹೇಳ್ತಾ ಅರ್ಥ ಆಗ್ತಿದಿಲ್ಲ, ಅದನ್ನ ಸ್ಟಾಪ್ ಮಾಡ್ತಾರೆ. ಅದನ್ನ ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಯಾಕೆ ಸ್ಟಾಪ್ ಮಾಡ್ತಾರೆ 1920 ಅಸಹಕಾರ ಚಳವಳಿಲಿ? ಚೌರಿ ಚೌರ ಘಟನೆ ಆಗುತ್ತೆ. ಇದು ಸೆಕೆಂಡ್ ಅಲ್ವಾ, ಚೌರಿ ಚೌರ ಘಟನೆ ಆಗುತ್ತೆ. ಚೌರಿ ಚೌರ ಘಟನೆ ಯಾವಾಗ ಆಗೋದು 1922, ಐ ಥಿಂಕ್ ಸೊ ಫೆಬ್. ಓಕೆ, ಚೌರಿ ಚೌರ ಘಟನೆ ಗೊತ್ತಲ್ಲ ನಿಮ್ಗೆ, ಏನು ಪೊಲೀಸ್ ಸ್ಟೇಷನ್ ಮೇಲೆ ಇವ್ರು ಇದು ಮಾಡಿದ್ರು ಅಂತ ಕೊಡ್ಲಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರ ಸಹಿತ ಬೆಂಕಿ ಆಗ್ತಕ್ಕಂಥದ್ದು. ಆಗ ಗಾಂಧೀಜಿ ಏನ್ ಮಾಡ್ತಾರೆ, ಅಸಹಕಾರ ಚಳವಳಿಯಿಂದ ಬಂದ್ ಮಾಡ್ತಾರೆ. ಆಗ ಒಂದಷ್ಟು ಜನ ಅರೆಸ್ಟ್ ಆಗುತ್ತೆ ಅಲ್ವಾ. ಅದ್ರ ವಿರುದ್ಧ ಏನ್ ಮಾಡ್ತಾರೆ, ಒಂದಷ್ಟು ಜನ ಕಾಂಗ್ರೆಸ್ ಒಳಗಿರೋರು ಪ್ರತಿಭಟನೆಗೋಸ್ಕರ ನಾವು ಶಾಸಕಾಂಗ ಪ್ರವೇಶ ಮಾಡೋದ್ ಬೇಡ ಚುನಾವಣೆಗೆ ಅಂತ ಹೇಳ್ತಾರೆ. ಒಂದಷ್ಟು ಜನ ಇಲ್ಲ ನಾವು ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಅಲ್ಲಿಂದ ಬಂದು ಸ್ವರಾಜ್ ಪಾರ್ಟಿ ಅಂತ ಸ್ಥಾಪನೆ ಮಾಡ್ತಾರೆ. ಯಾವಾಗ 1922 ಮಾರ್ಚ್ ಅಲ್ಲಿ. ಓಕೆ, ಇದು 4ನೇದು. ನೋಡಿ ಎಷ್ಟು ಡಿಫ್ರೆನ್ಸ್, ಒಂದು ಸಿಂಪಲ್ ಡಿಫ್ರೆನ್ಸ್. ಸೊ ಆಪ್ಷನ್ ಡಿ ಸಿ 4th ಇಸ್ ರೈಟ್ ಆನ್ಸರ್ ಆಗುತ್ತೆ. ಐ ವಿಲ್ ಶೋ ಯು. 1916 ಲಕ್ನೋ ಒಡಂಬಡಿಕೆ ಕಾಂಗ್ರೆಸ್ ಮುಸ್ಲಿಂ ನಡುವೆ, ತಿಲಕ್ ಮಹೋತ್ತರ ಪಾತ್ರ. 19ರಲ್ಲಿ ನಿಮಗೆ ರೋಲತ್ ಕಾಯ್ದೆ ಬರುತ್ತೆ. ಅದರ ನಂತರ ಏನಾಯ್ತು ಅಂತ ನಿಮಗೆ ಗೊತ್ತೇ ಇದೆ, ಎಲ್ಲಿ ಪಂಜಾಬ್ನಲ್ಲಿ ಅಲ್ವಾ ಸರ್, ಏನಾಯ್ತು ಅಂತ ಗೊತ್ತಿದೆ. ಸತ್ಯಪಾಲರ ಬಂಧನ ಪಟ್ಟಿಬಳಿ ಶಾಂತಿ ಸಭೆ ಸೇರಿರ್ತಾರೆ. ಸೊ ಡಯಾರ್ ಏನ್ ಮಾಡ್ತಾನೆ, ಜನರಲ್ ಡಯಾರ್ ನಿಮ್ಗೆ ಗೊತ್ತು, ಗುಂಡು ಹಾರಿಸ್ತಕ್ಕಂಥದ್ದು ಜಲಿಯನ್ ವಾಲಾಬಾಗ್. ಅದು ನೆಕ್ಸ್ಟ್ 22 ನಾನು ನಿಮ್ಗೆ ಹೇಳಿದೆ, ಚೌರಿ ಚೌರ ಪೊಲೀಸರ ಹೊಂದಿದ್ದು ಯಾವಾಗ ಫೆಬ್ರವರಿ 5. ಓಕೆ, ನೋಡಿ ಸ್ವರಾಜ್ ಪಾರ್ಟಿ ಆಗ್ತಕ್ಕಂಥದ್ದು 1922 ಮಾರ್ಚ್ ಅಲ್ಲಿ. 28 ಒಂದೇ ಒಂದು ತಿಂಗಳು ಡಿಫ್ರೆನ್ಸ್ ಹೆಂಗ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ, ಪ್ರತಿಯೊಂದು ನಿಮ್ಗೆ ಆಧುನಿಕ ಇತಿಹಾಸ ಅಂತ ತಕ್ಷಣ ನಿಮ್ಗೆ ಏನಾಯ್ತು ಕ್ರಾಂತಿಕಾರಿಗಳಿಂದ ಹಿಡಿದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗೋದ್ರಿಂದ ಹಿಡಿದು, ಓಕೆ ಫೈನ್, ಬ್ರಿಟಿಷರು ಬಂದಾಗಿಂದ ಹಿಡಿದು ಆಮೇಲೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಹ ನಂತರ, ಎಸ್ಪೆಷಲಿ ನಿಮ್ಗೆ ಹೆಚ್ಚಾಗಿ ಕೇಳೋದು ಈ ಗಾಂಧಿ ಯುಗ, ಆ ಟೈಮಲ್ಲಿ ಏನು ಸ್ವತಂತ್ರದ ಒಂದು ಹೋರಾಟಗಳಾಗ್ತವಲ್ಲ, ಅಲ್ಲಿ ಪ್ರಮುಖವಾದ ಪಾಯಿಂಟ್ಸ್ಗಳು ಒಡಂಬಡಿಕೆಗಳು, ಮತ್ತೆ ದುಂಡು ಮೇಜಿನ ಸಮ್ಮೇಳನ ಆಗಿರ್ಬೋದು, ಓಕೆ, ಸಾಲ್ಟ್ ಸತ್ಯಾಗ್ರಹ ಆಗಿರ್ಬೋದು. ಸೊ ಈ ತರದ್ದು ಪ್ರತಿಯೊಂದು ಪಾಯಿಂಟ್ಗಳು ಓಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಫೈನ್, ಸೊ ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ನೋಡಿ ಇವೆಲ್ಲ ಹೆಂಗ್ ಕೇಳಿದಾನೆ ಅಂದ್ರೆ, ಒಂದಾದ್ಮೇಲೆ ಒಂದು ಕರೆಕ್ಟ್ ಆಗಿ ಕೇಳಿದ, ಒಂದೊಂದು ವರ್ಷ ಗ್ಯಾಪ್ ಅಲ್ಲೇ ಕೇಳಿದಾನೆ ಕ್ವಶನ್. ನಿಮಗೆ ತುಂಬಾ ಗ್ಯಾಪ್ ಏನು ಕೇಳಿದ್ರೆ, ತುಂಬಾ ಗ್ಯಾಪ್ ಕೇಳಿದ್ರೆ ಒಳ್ಳೇದು ನಿಮ್ಗೆ, ಅವಾಗ ಗೊತ್ತಾಗ್ಬಿಡುತ್ತೆ. ಓಕೆ, ಈಗೇನ್ ಹೇಳ್ತೀರಾ, ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ಅಂತೀವಿ, ಓಕೆ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತೀವಿ. ಅದು ಯಾವಾಗ ತುಂಬಾ ಗ್ಯಾಪ್ ಇದೆ ಅಲ್ವಾ ಹೇಳ್ತಾ ಇರೋದು. ಸೊ ಹಂಗೆ ಇಲ್ಲೇನಾಗುತ್ತೆ, ಅಷ್ಟು ಗ್ಯಾಪ್ ಕೊಟ್ಟು ಕೇಳಿದ್ರೆ ದಟ್ ಈಸ್ ಡಿಫ್ರೆಂಟ್.
ಇಲ್ಲಿ ಪಕ್ಕ ಒಂದೊಂದು ಇಂಚೂರು ಕೇಳಿದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಅದಕ್ಕೆ ಏನಾದ್ಮೇಲೆ ಏನಾಯ್ತು ಅನ್ನೋದು. ಈಗ ಸತ್ಯಾಗ್ರಹಗಳು ಅಷ್ಟೇ, ಬೇರೆ ಬೇರೆ ದಂಗೆಗಳು ಅಷ್ಟೇ, ಹಂಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಈಗ ಇತ್ತೀಚೆಗೆ ಕೇಳ್ತಾ ಇರೋದೇ ಅದೇ ರೀತಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಆನಂದ್ ಮಹಲ್, ಮಲ್ಲಿಕ್ ಜಹಾನ್, ಮಸೀದಿ, ಅಸರ್ ಮಹಲ್, ಎರಡನೇ ಇಬ್ರಾಹಿಂ ಶಾದ್ಗೆ ಸಂಬಂಧಿಸಿದ ಯಾವುದು ಅಂತ ಸ್ಮಾರಕಗಳು. ಆನಂದ್ ಮಹಲ್, ಎಸ್, ಇದು ಎರಡನೇ ಇಬ್ರಾಹಿಂ ಶಾಗೆ ಸಂಬಂಧಿಸಿದ್ದು. ಮಲ್ಲಿಕ್ ಜಹಾನ್, ಎಸ್, ಮಲ್ಲಿಕ್ ಜಹಾನ್ ಬಂದು ಮಲ್ಲಿಕ್ ಜಹಾನ್ ಆದಿಲ್ ಶಾನ ಹೆಂಡತಿ ಅಲ್ವಾ, ಅವಳಿಗೋಸ್ಕರ ಮಾಡಿರ್ತಕ್ಕಂಥ ಮಸೀದಿ, ಅವಳ ಇದಕ್ಕೋಸ್ಕರ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಸರ್ ಮಹಲ್ ಬಂದು ನಿಮಗೆ ಅಲ್ಲ. ಸೊ ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಅಸರ್ ಮಹಲ್ ಯಾರು? ಇಬ್ರಾಹಿಂ ಅಲ್ಲ. ಯಾರು ಹೇಳ್ತೀರಾ? ಮೊಹಮ್ಮದ್ ಆದಿಲ್ ಶಾ. ಜುಮ್ಮಾ ಮಸೀದಿ, ಸಾದರ್ ಮಹಲ್, ಅಸರ್ ಮಹಲ್ಗಳನ್ನ ಮಾಡಿರ್ತಕ್ಕಂಥದ್ದು ಮೊಹಮ್ಮದ್ ಆದಿಲ್ ಶಾ. ಇವ್ ನಂತರ ಇಬ್ರಾಹಿಂ ಆದಿಲ್ ಶಾ ನಂತರ ಬರ್ತಕ್ಕಂಥವನೇ ಮೊಹಮ್ಮದ್ ಆದಿಲ್ ಶಾ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ನಿಮಗೆ ಬಹುಮನಿ ಸಾಮ್ರಾಜ್ಯ ಆಗಿರ್ಬೋದು, ಓಕೆ, ದಕ್ಕನಿನ ಸುಲ್ತಾನರು, ವೆರಿ ಇಂಪಾರ್ಟೆಂಟ್ ಇದು. ನಿಮಗೆ ನಾನು ಹೇಳ್ತೀನಲ್ಲ, ಮೊಘಲರಿಗಿಂತ ನಿಮಗೆ ನಿಮಗೆ ಮಧ್ಯಕಾಲೀನ ಇತಿಹಾಸಕ್ಕೆ ಹೋದಾಗ ಈ ಕಡೆ ನಿಮ್ಗೆ ಅಲ್ಲಿಗಿಂತ ಹೆಚ್ಚಾಗಿ ನಿಮ್ಗೆ ದಕ್ಕನಿನ ಸುಲ್ತಾನರ ಬಗ್ಗೆ ಓದ್ಕೊಳ್ಳಿ. ನಮ್ಮ ಸುತ್ತಮುತ್ತ ಕರ್ನಾಟಕದ ಎಕ್ಸಾಮ್ಸ್ ಕೇಳ್ತಾ ಇರೋದು ಬಿಡಿ, ಇಂಡಿಯನ್ ರಿಲೇಟೆಡ್ ನಿಮಗೆ UPSC ಆದ್ರೆ ಎಲ್ಲ ಓದ್ಕೋಬೇಕು, ಎಲ್ಲ ಕೇಳ್ತಾನೆ. ಕರ್ನಾಟಕ ಸುತ್ತಮುತ್ತ ಏನಾಯ್ತು ಅದು ಹೆಚ್ಚಾಗಿ ಬರ್ತವೆ ಅಂತ. ಓಕೆ, ನೆಕ್ಸ್ಟ್ ಧೋಂಡಿ ಯಾವಾಗ ನೋಡಿ, ಕರ್ನಾಟಕದ ಇತಿಹಾಸಕ್ಕೆ ಬಂದ್ಬಿಟ್ವಿ. ಮೊದಲನೇ ಒಂದು ಬ್ರಿಟಿಷ್ ವಿರುದ್ಧ ಬಂಡುಗಳು ಅಂತ ಏನ್ ಕರಿತೀವಿ, ಮೊದಲನೇದಿದು. ಈತನು ಕರ್ನಾಟಕದ ಮೊದಲ ಶಸ್ತ್ರ ಬಂಡಾಯ ಆರಂಭಿಸಿದ. ಎಸ್, ದಿಸ್ ಇಸ್ ಕರೆಕ್ಟ್, ಮೊದಲನೇದು. ಇದಕ್ಕೂ ಒಂದು ವಿಡಿಯೋ ಮಾಡಿದೀವಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಮೈಸೂರು ಪ್ರದೇಶ ಮುಸಲ್ಮಾನರು ಈತನ ಬಗ್ಗೆ ಸಹಾನುಭೂತಿ ಹೊಂದಿದ್ದರು. ಉಭಯ ಲೋಕಾಧೀಶ್ವರ ಬಿರುದನ್ನು ಈತ ಪಡೆದಿದ್ದನು. ಚಾಪ್ಲಿನ್ ಎಂಬ ಬ್ರಿಟಿಷ್ ಅಧಿಕಾರಿ ಈತನ ಹೊರಡನ್ನು ಹತ್ತಿಕ್ಕಿದ್ದನು. ನೋಡಿ, ಮುಸ್ಲಿಮರು ನಿಜಾಮ್ಗೆ ಬ್ರಿಟಿಷರು ಕೇಳ್ತಾರೆ ಇವನ್ ವಿರುದ್ಧ ಹೋರಾಡಬೇಕು ಅಂತ. ಓಕೆ, ಬ್ರಿಟಿಷ್ ಬಂಡುಕೋರರಲ್ಲಿ ಇವನು ಮೊದಲನೇ ಅವನು ನಿಜಾಮ್ ವಿರುದ್ಧ ಕೇಳ್ತಾನೆ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬರೀ ಮುಸ್ಲಿಂ ಅಂತ ಕೇಳಿಲ್ಲ, ಇಲ್ಲಿ ಮೈಸೂರು ಪ್ರದೇಶದ ಮುಸಲ್ಮಾನರು. ಹೌದು, ಇವನು ಆಕ್ಚುಲಿ ಫಸ್ಟ್ ಎಲ್ಲಿದ್ದ ಸಹ ಟಿಪ್ಪು ಕಡೆ ಇದ್ದ. ಹಂಗು ಆಗಿರ್ಲಿಲ್ಲ. ಆಗ ಟಿಪ್ಪು ಇವನ್ನ ಸೆರೆಮನೆಗೆ ಹಾಕಿದ್ದ. ಟಿಪ್ಪು ಸತ್ತ ನಂತರ ಇವನು ಬಿಡುಗಡೆ ಆಗ್ತಾನೆ. ಆಮೇಲೆ ಬರ್ತಾನೆ ಇವನು ಸ್ಥಳೀಯ ಒಂದು ಸಾಮಂತರ ಇವ್ರುಗಳನ್ನೆಲ್ಲ ಒಗ್ಗೂಡಿಸಿ ಅವ್ರನ್ನ ಸಪೋರ್ಟ್ ತಗೊಂಡು ಇವನು ದಂಗೆ ಹೇಳ್ತಕ್ಕಂಥದ್ದು. ಸೊ ಆಪ್ಷನ್ ಎ ಕರೆಕ್ಟು, ಬಿ ಕರೆಕ್ಟು ಅಂಡ್ ಸಿ ಇಸ್ ಆಲ್ಸೋ ರೈಟ್. ಆಪ್ಷನ್ ಚಾಪ್ಲಿನ್ ಅಲ್ಲ, ಯಾರು? ಆರ್ಥರ್ ವೆಲ್ಲೆಸ್ಲಿನ 3 ಹೇಳಿಕೆಗಳು ಮಾತ್ರ ಸರಿ. ಯಾರು ಸರ್ ಇವನು ಹತ್ತಿಕ್ಕಿದ? ಯಾರು? ಆರ್ಥರ್ ವೆಲ್ಲೆಸ್ಲಿ ಅಲ್ವಾ? ಕೊನೆಗೆ ಆರ್ಥರ್ ವೆಲ್ಲೆಸ್ಲಿ ನೇತೃತ್ವದ ಬೃಹತ್ ಪ್ರಮಾಣದ ಸೈನ್ಯ ಕಳಿಸಿ ಹತ್ತಿಕ್ಕಬೇಕಾಯಿತು. ಅವನನ್ನ 1800ರಲ್ಲಿ ರಾಯಚೂರಿನ ಕೋಣಗಲ್ನಲ್ಲಿ ಕೊಲ್ಲಲಾಯಿತು. ಪ್ರಪ್ರಥಮ ಪ್ರತಿಭಟನೆ ವ್ಯಕ್ತವಾಗಿದ್ದು ಧೋಂಡಿ ವಾಗನ ಸಮಯದಲ್ಲಿ. ವಾಗ್ ಅಂದ್ರೆ ಮರಾಠಿಯಲ್ಲಿ ಹುಲಿ. ಮೊದಲು ಈತ ಟಿಪ್ಪುನ ಸೇವೆಯಲ್ಲಿದ್ದ. ನಂತರ ಟಿಪ್ಪು ಅಸಂತುಷ್ಟನಾಗಿ ಸೆರೆಲಿಟ್ಟ. ಟಿಪ್ಪು ನಂತರ ಧೋಂಡಿ ಮಲೆನಾಡಿಗೆ ಹೋಗಿ ಶಿವಮೊಗ್ಗದಲ್ಲಿ ಕೇಂದ್ರವಾಗಿರಿಸಿಕೊಂಡು ಬಿದನೂರು ಮತ್ತು ಶಿಕಾರಿಪುರ ಪ್ರದೇಶಗಳಲ್ಲಿ ತನ್ನದೇ ಪಾಳೆಯನ್ನು ಕಟ್ಕೋತಾನೆ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್. ಆಪ್ಷನ್ 4 ತಪ್ಪು. 3 ಹೇಳಿಕೆ. ಯಾವ 3 ಹೇಳಿಕೆ ಅದು ಅಂದ್ರೆ ಎ, ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಡೆ ಯಾವ ಕೈಗಾರಿಕೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಆರಂಭಿಸಲಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ನೋಡಿ, ದಿವಾನ್ರ ಬಗ್ಗೆ ಹೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದು ಈಸಿ ಕ್ವಶನ್ ಇದೆ ಆಕ್ಚುಲಿ. ಹಿಂದೂಸ್ತಾನ್ ಏರೋನಾಟಿಕ್ಸ್, HAL. ಬೆಳಗೊಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ ಅಲ್ಲ. ಸಾಬೂನು ಸೋಪ್ ಫ್ಯಾಕ್ಟರಿ ಯಾರು ಸರ್? ವಿಶ್ವೇಶ್ವರಯ್ಯ ಸರ್, ಎಂ ವಿಶ್ವೇಶ್ವರಯ್ಯ. ಸೊ ದಿಸ್ ಇಸ್ ರಾಂಗ್ ಅಲ್ಲ ಸರ್. ಇಸ್ಮಾಯಿಲ್ ಬಗ್ಗೆ ನೋಡಿದ್ರೆ 1926-41 ಲಾರ್ಡ್ ಇರ್ವಿನ್ ಅರಮನೆ ಮೈಸೂರಿಗೆ ಆಗಮನ, ಜಿಲ್ಲಾ ಬೋರ್ಡ್ ಅಧಿನಿಯಮ ಆಗಿರ್ಬೋದು, ಸುಲ್ತಾನ್ ಪೇಟೆಲ್ ಗಣಪತಿ ಗಲಭೆಯನ್ನ ಹೊರತ್ತಿಕ್ಕದಾಗಿರ್ಬೋದು, ಆಕಾಶವಾಣಿ ಕೇಂದ್ರ ಸ್ಥಾಪನೆ ಮೈಸೂರು ಬೆಂಗಳೂರಲ್ಲಿ, ಉರ್ಕಾಳು ಶಿವಪುರ ಧ್ವಜ ಸತ್ಯಾಗ್ರಹ ಆಯಿತು, ಹ್ಯಾಮಿಲ್ಟನ್ ಬಿಲ್ಡಿಂಗ್ ಸತ್ಯಾಗ್ರಹ ಆಯಿತು, ದುಂಡು ಮೇಜಿನ ಸಮ್ಮೇಳನದ ದಕ್ಷಿಣ ರಾಜ್ಯಗಳು ಪ್ರತಿನಿಧಿಯಾಗಿ ಭೇಟಿ ಕೊಟ್ಟಿದ್ರು, ಬೆಂಗಳೂರು ಜಕ್ಕೂರು ವಿಮಾನ ನಿಲ್ದಾಣ ಆಗಿರ್ಬೋದು, ಶರಾವತಿ ನದಿಗೆ ಜಲವಿದ್ಯುತ್. ಹಾಗೆ ಇವರು ಭದ್ರಾ ಇದಕ್ಕೂ ಕೂಡ ಮಾಡ್ತಾರೆ. ದಿವಾನ್ ಹುದ್ದೆಗೆ ನಿವೃತ್ತಿ, ನಂತರ ಜೈಪುರ ದಿವಾನ್ ಆಗ್ತಾರೆ 1941 ನಂತರ. ಕೇಳ್ಬೋದು ಬೇಕಾದ್ರೆ ಇದನ್ನು. 41 ನಂತರ ಮೈಸೂರು ದಿವಾನರು ಜೈಪುರ ದಿವಾನ್ ಆಗಿದ್ದ ಯಾರು ಅಂತ, ದಿವಾನ್ ಮಿರ್ಜಾ ಇಸ್ಮಾಯಿಲ್. ಓಕೆ, ಇವ್ರ ಕಾಲದಲ್ಲಿ ಸ್ಥಾಪಿತ ಭದ್ರಾವತಿ ಕಾಗದ ಭದ್ರಾವತಿಲಿ ಅಂದ್ರೆ ಭದ್ರಾ ಅಣೆಕಟ್ಟಿಗೂ ಇವ್ರು ಮಾಡ್ತಾರೆ. ಪಿಂಗಾಣಿ ಗಾಜು ಕಾರ್ಖಾನೆ ಆಗಿರ್ಬೋದು. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಮೈಸೂರಿನ ಬದನವಾಳಿ ಖಾದಿ ಉತ್ಪನ್ನ ಆಗಿರ್ಬೋದು, ವಿದ್ಯುತ್ ಉಪಕರಣ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೋಡ್ಕೊಳ್ಳಿ. ಈಗ ನೋಡಿ, ಇನ್ನೊಂದು ಕೊಳ್ತೀನಿ ಆಯ್ತಾ ಇರೋದು.
ಮಿರ್ಜಾ ಇಸ್ಮಾಲ್ ಇಲ್ಲಿ ಅವರೇ ಒಂದಿಸಿ ಬರೆಯಲಿ ಕೊಟ್ಟಿರೋದು ಈ ಕ್ವಶನ್. ಇಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳಬೇಕು. ಓಕೆ, ಶೇಷಾದ್ರಿ ಅಯ್ಯರ್, AR ಬ್ಯಾನರ್ಜಿ ಅಂತ ಕರಿತೇವಲ್ಲ, ಅಲ್ಬಿಯನ್ ಬ್ಯಾನರ್ಜಿ, ಸಿಲ್ ಸಮಿತಿ, VP ನೋಡಿ ಇಲ್ಲಿ VP ಮಾಧವರಾವ್ ಬೇರೆ, PV ಮಾಧವರಾವ್ ಬೇರೆ. ಓಕೆ, ಅದು ಗೊತ್ತಿರಲಿ. ಸೊ ಪುರಾತತ್ವ ಇಲಾಖೆ ಎಷ್ಟು ಹೇಳಿಕೆ ಸರಿ ಇದೆ, ಯಾವ್ದು ತಪ್ಪು ಅಂದ್ರೆ ಯಾವ್ದು ಸರಿ ಇದರಲ್ಲಿ ಅಂತ ಹೇಳ್ತೀರಾ? ಮಿರ್ಜಾ ಇಸ್ಮಾಲ್ ನಾನು ಈಗ ತಾನೇ ಹೇಳಿದೆ, ಭದ್ರಾವತಿ ಇದು ಸರಿ ಇದೆ. ಪಶುವೈದ್ಯ ಬಂದು ನಿಮಗೆ PV ಮಾಧವರಾಯ್. ದಿಸ್ ಈಸ್ ರಾಂಗ್, ದಿಸ್ ಈಸ್ ಕರೆಕ್ಟ್ ಅಂಡ್ ದಿಸ್ ಈಸ್ ರಾಂಗ್. ಇದ್ಯಾರು ಮೈಸೂರು ಪುರಾತತ್ವ ಯಾರ ಕಾಲದಾಗಿದ್ದು? ಶೇಷಾದ್ರಿ ಅಯ್ಯರ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟಾ? ಕಮೆಂಟ್ ಮಾಡಿ ನೋಡೋಣ. ಶೇಷಾದ್ರಿ ಅಯ್ಯರ್ ಯಾರು? ಒಂದ್ಸಲ ಇಫ್ ಐ ಆಮ್ ನಾಟ್ ರಾಂಗ್ ಶೇಷಾದ್ರಿ ಅಯ್ಯರ್ ಅನ್ಕೋತೀನಿ ಅಲ್ಲ ಸರ್? ಸೊ 2 ಹೇಳಿಕೆ ಮಾತ್ರ ಸರಿ. ಯಾವ್ದು ಸರಿ? A and C. ಕರೆಕ್ಟ್ ಅಲ್ವಾ? ಎನಿ ಡೌಟ್? ಕಮೆಂಟ್ ಮಾಡಿ. ಎಸ್, ಐ ವಿಲ್ ಶೋ ಯು. PV ಮಾಧವರಾವ್ ಬೇರೆ, ಇಂಡಿಯನ್ ಸ್ಟಾಫ್ ಸೈನ್ಸ್ ತೆಗೆದು ಅವರು. PV ಬೇರೆ, VP ಬೇರೆ. VP ಮಾಧವರಾವ್ ಸೆಂಚುರಿ ಕ್ಲಬ್ ಆಗಿರ್ಬೋದು, ಇದಾಗಿರ್ಬೋದು. ಓಕೆ, ಈ ತರ ತೆಗೆದು PV ಬೇರೆ, VP ಬೇರೆ. ಪಶುವೈದ್ಯ ಬಂದು PV. ಇಲ್ಲಿ ಕೊಟ್ಟಿರೋದು ಯಾವುದು? ಪಶುವೈದ್ಯ ಬಂದು ನಿಮಗೆ ವಿಶಿಷ್ಟ ಅಯ್ಯರ್ ಅಲ್ಲ, ಇಲ್ಲಿ VP ಇದೆ. VP ಬೇರೆ, PV ಬೇರೆ. ಓಕೆ, ಮಾಧವರಾವ್, ಅದು ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಪಶುವೈದ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಸಿಲ್ ಸಮಿತಿ ನೇಮಕ, ರಾಜ್ಯಾಂಗದ ಬೆಳವಣಿಗೆ ಅಂದ್ರೆ ಸಿಲ್ನ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಯಾರು? AR ಬ್ಯಾನರ್ಜಿ. ಓಕೆ, ಬ್ಯಾನರ್ಜಿ, ಅಲ್ಜಿಯನ್ ಬ್ಯಾನರ್ಜಿ. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಶೇಷಾದ್ರಿ ಅಯ್ಯರ್ ವೆರಿ ಇಂಪಾರ್ಟೆಂಟ್. ಶೇಷಾದ್ರಿ ಅಯ್ಯರ್ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಏನೇನು ಮಾಡಿದ್ರು ಅವರು ಅಂತ. ಎಲ್ಲ ಓದಕ್ಕೆ ಹೋಗಲ್ಲ ನಾನು, ಬೇಕಂದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಶೇಷಾದ್ರಿ ಅಯ್ಯರ್ ಪ್ರಮುಖವಾಗಿ ಏನೇನಾಯ್ತು ಅಂತ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಬಾಲ್ಯ ವಿವಾಹ ನಿಷೇಧ ಯಾಕೆ ಇವ್ರ ಕೇಳ ಆಗಿದ್ದು? ಮೈಸೂರಲ್ಲಿ ತಂದಿದ್ದು 1894ರಲ್ಲಿ ಕಾಯ್ದೆ ಜಾರಿಗೆ ಬಂದಿದ್ದು. ಕೃಷಿ ಬ್ಯಾಂಕ್ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಇದನ್ನು. ಅಂಚೆ ವ್ಯವಸ್ಥೆ, ಬ್ರಿಟಿಷ್ ಅಂಚೆ ಪದ್ಧತಿಯೊಡನೆ ವಿಲೀನ, ಮೈಸೂರದು. ಓಕೆ, ತುಂಬಾ ಇದೆ ಇಲ್ಲಿ, ನೋಡ್ಕೊಳ್ಳಿ ಒಂದ್ಸಲ ಸ್ನೇಹಿತರೆ. ಇದು ಅಂಕಿಅಂಶ ಅಂಕಿಗಳ ನಿರ್ದೇಶನ ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಮ್ ಅಲ್ಲಿ. ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ಸ್ಥಾಪನೆ, ವಿಕ್ಟೋರಿಯಾಗೆ ಬೇರೆ ಹೆಸರು ಕೊಡ್ತಾ ಇದ್ರಲ್ಲ, ಯಾವ್ದು ಹೇಳಿ ನೋಡೋಣ. ಎಸ್, ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ರ? ಕಮೆಂಟ್ ಮಾಡಿ ನೋಡಿ. ಬಜೆಟ್ ನೋಡಿದಿರ ತಾನೆ? 2020 ಕರ್ನಾಟಕದ ಬಜೆಟ್ 26, 27ನೇದು. ಕಮೆಂಟ್ ಮಾಡಿ. ಓರಿಯೆಂಟಲ್ ಲೈಬ್ರರಿ ಬಗ್ಗೆ ಆಗಿರ್ಬೋದು. ಸೊ ನೆಕ್ಸ್ಟ್ ಬರ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇವರು ಮೈಸೂರು ಸಂಸ್ಥಾನದ 25ನೇ ಅರಸರಾಗಿದ್ದರು. ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು, ವೈಸ್ ಚಾನ್ಸಲರ್ ಅಂತ ಕೊಟ್ಟಿದ್ದಾನೆ. ಆಕ್ಚುಲಿ 2 ತಪ್ಪಿದು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕೋ-ಫೌಂಡರ್ ಮತ್ತೆ ಚಾನ್ಸಲರ್, ನಾಟ್ ವೈಸ್ ಚಾನ್ಸಲರ್, ಇಸ್ ಇಸ್ ಚಾನ್ಸಲರ್ ಆಗ್ತಾರೆ. ದಿಸ್ ಇಸ್ ರಾಂಗ್. ಆಕ್ಚುಲಿ ದಿಸ್ ಇಸ್ ಆಲ್ಸೋ ರಾಂಗ್. 24ನೇ ದೊರೆ ಆಗಿರ್ತಾರೆ ಅವರು, 25 ಅಲ್ಲ, 24ನೇ ರಾಜ ಅವನು, ಅರಸ. ಗೊತ್ತಾಗ್ತಿಲ್ಲ ಹೇಳ್ತಾ ಇರೋದು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ನೀವು 1916 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಮದನ್ ಮೋಹನ ಮಾಳ್ವಿಯ ಅವರು ಇರ್ತಾರೆ, ಹಿ ವಾಸ್ ಆಲ್ಸೋ. ಅಂಡ್ ಇನ್ನೊಬ್ರು ಇರ್ತಾರೆ ರಾಜ, ಯಾರು ಹೇಳ್ತೀರಾ? ಇನ್ನೊಬ್ರು ಇರ್ತಾರೆ, ಯಾರು ಹೇಳ್ತೀರಾ? ಫಟಾಫಟ್ ಅಂತ ಹೇಳಿ ನೋಡೋಣ. ಮಹಾರಾಜ ರಾಮೇಶ್ವರ್ ಸಿಂಗ್ ಬಹುದ್ದೂರ್, ಮಹಾರಾಜ ರಾಮೇಶ್ವರ್ ಸಿಂಗ್ ಬಹುದ್ದೂರ್. ಇವ್ರ ಜೊತೆ ಫೌಂಡರ್ ಆಗಿ ಪಂಡಿತ್ ಮದನ್ ಮೋಹನ್ ಮಾಳ್ವಿಯನು ಇರ್ತಾರೆ. ಓಕೆ, ಸುಂದರ್ ಲಾಲ್ ಅಲ್ವಾ? ಫಸ್ಟ್ ಚಾನ್ಸಲರ್ ಆಗಿರ್ತಾರೆ, ನಾಟ್ ವೈಸ್ ಚಾನ್ಸಲರ್. 2 ತಪ್ಪು ಅನ್ಕೋತೀವಿ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, 2 ತಪ್ಪು, ಯಾವುದು ಸರಿ ಇಲ್ಲ ಇದು. ಓಕೆ, ಇದು 24ನೇ ರಾಜ. ಸ್ವಲ್ಪ 1-2 ವರ್ಷಕ್ಕೆ ಅವರು ಆಗಿರ್ತಾರೆ. ಇವರು ಕೂಡ ಕೋ-ಫೌಂಡರ್. ಫೈನ್. ನಾಲ್ವಡಿ ವಿಷ್ಣುರಾಜರ ಬಗ್ಗೆ ನೋಡೋದಾದ್ರೆ, ಇವ್ರಿಗೆ ಯಾವಾಗ ಆಯ್ತು? ಇವರು ವೆರಿ ಇಂಪಾರ್ಟೆಂಟ್ ಸರ್. ಮೈಸೂರಲ್ಲಿ 3ನೇ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣ, 10ನೇ ಚಾಮರಾಜ ಒಡೆಯರ್, ಇವರೆಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಇವ್ರ ಕಾಲದಲ್ಲಿ ಇವ್ರಿಗೆ ರಾಜಶ್ರೀ ಅಂತ ಕೂಡ ಬಿರೋದು ನಿಮಗೆ ಸಿಕ್ಕಿರುತ್ತೆ, ಗೊತ್ತಿದೆ ಅಲ್ಲ. ಗಾಂಧೀಜಿ ಹರಿಜನ ಪತ್ರಿಕೆಯಲ್ಲಿ ರಾಜಶ್ರೀ ಅಂತ ಕೂಡ, ರಾಮರಾಜ್ಯ ಅಂತ ಹೇಳಿದ್ರು, ಅದು ಪದೇ ಪದೇ ಕೇಳ್ತಾ ಇರ್ತಾನೆ. KRS ಇವ್ರ ಟೈಮಲ್ಲಿ. ಮಾದಿರಾಜ್ ಅವ್ರ ತುಂಬಾ ಆಗುತ್ತೆ. ನಾನು ಎಲ್ಲ ಲಿಸ್ಟ್ ತಗೊಳ್ಳೋದು ತುಂಬಾ ಇದೆ, ಲಿಸ್ಟ್ ಕೊಡಕ್ ಹೋದ್ರೆ. ನೆಕ್ಸ್ಟ್ ಬರ್ತೇನೆ. ಅಲ್ಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆ ಸಂಬಂಧಿಸಿದ ಸೆರಾ-ಇ ಆದಿಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ ಹೇಳ್ತೀರಾ?
ಇ ಅಜ್ಲ್ ಅಂದ್ರೆ ಏನು? ಪ್ಲೇಸ್ ಫಾರ್ ಜಸ್ಟಿಸ್ ಅಂತ ಅರ್ಥ. ಓಕೆ, ಒಂದು ಡೆಲ್ಲಿಲಿ ಮಾರ್ಕೆಟ್ ಮಾಡಿರ್ತಾನೆ, ಮಾರಾಟಕ್ಕೆ ಆಮದು ರಫ್ತು ಆಗ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಸರಕುಗಳ ಮಾರ್ಕೆಟ್, ಅದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ಬಟ್ಟೆ ಕೂಡ ಇರುತ್ತೆ, ಅಂದ್ರೆ ಕ್ಲಾತ್ಸ್, ತಯಾರಿಸಿದ ಸರಕು ಮತ್ತು ಆಮದು ಮಾಡಿಕೊಂಡ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆ ಆಗಿರುತ್ತದೆ ಡೆಲ್ಲಿಲಿ. ಅಲ್ಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ ಎಂತ ಕ್ವಶನ್ ಕೇಳಿದ ನೋಡಿ. ನಾವು ಈ ತರದೆಲ್ಲ ತುಂಬಾ ಸಣ್ಣ ಸಣ್ಣದು ಕೇಳದ ಅನ್ಕೋತೀವಿ ಸ್ನೇಹಿತರೆ, ಇಂಥದ್ದೇ ಇತ್ತೀಚೆಗೆ ಕೇಳ್ತಾ ಇದ್ದಾನೆ. ಅಂದ್ರೆ ಏನ್ ಮಾಡ್ತಾರೆ ಅವರು, ಈ ಪದೇ ಪದೇ ಇರೋದನ್ನೇ ಕೇಳಕ್ಕೆ ಹೆಂಗೆ ತಿರುಗಿಸು ಮುರುಸು ಹಂಗೆ ಕೇಳಕ್ಕೆಕ್ಕಿಂತ ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟದ ಎತ್ತು ಕೇಳೋಣ, ಯಾಕೆ ಸುಮ್ಮನೆ ಪದೇ ಪದೇ ರಿಪೀಟ್ ಆಗ್ಬೇಕು ಅಂತ ಇತ್ತೀಚೆಗೆ ಈ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ನಿಮ್ಗೆ ಒಂದೊಂದು ಲೈನು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬುಕ್ಕಲ್ಲಿ ದಯವಿಟ್ಟು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ತುಂಬಾ ಕ್ವಶನ್ಸ್ ಇದೆ, ಮುಂದೆ ಡಿಸ್ಕಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಓಕೆ, ನಾನು ಇದ್ರ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಇಂಪಾರ್ಟೆಂಟ್, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ, ಜಿಕೆಗೆ, ಪೇಪರ್ 1 ಫಾರ್ ಎನಿ ಎಕ್ಸಾಮ್ಸ್, ಅದು ಗ್ರೂಪ್ ಬಿ, ಗ್ರೂಪ್ ಸಿ, ಎನಿ ಡಿಪಾರ್ಟ್ಮೆಂಟ್, KPSC, KEA. ಸೊ ಓಕೆ, ಪ್ಲೇಲಿಸ್ಟ್ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬಿಫೋರ್ ಎಂಡ್ ದಿ ಸೆಷನ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.